PU ಎಜುಕೇಷನನ್ನು ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಹಜ್ ಕ್ಯಾಂಪಲ್ಲಿಂದ ಭಾಳ ಜನ ಹೋಗಿರ್ಬೋದು. ನಮ್ಮ ಹಜ್ ಕ್ಯಾಂಪ್ ಕರ್ನಾಟಕ ಹಜ್ ಕ್ಯಾಂಪಲ್ಲಿ ನನ್ನ ಅನಿಸಿಕೆ ನಮ್ಮ ಹಜ್ ಕ್ಯಾಂಪ್ ಕರ್ನಾಟಕದಲ್ಲಿರೋದು ಅದಕ್ಕೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಆ ಥರ ದೊಡ್ಡದಾಗಿ ಮನೆ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 5.5 ಎಕರೆ ಜಾಗ ಕೊಟ್ಟು ಒಂದು 120 ಕೋಟಿ ಕೊಟ್ಟು ಆ ಹಜ್ ಕ್ಯಾಂಪನ್ನು ಕಟ್ಟಿದ್ದಾರೆ. ಅದು ವರ್ಷಕ್ಕೆ 12 ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ನಾವೇನು ಮಾಡ್ತೀವಿ ಹಜ್ಜಿಗಂತ ಯೂಸ್ ಮಾಡ್ತೀವಿ. 11 ತಿಂಗಳದು ಬಂದಿರ್ತಾ ಇತ್ತು. ಅದಕ್ಕೆ ನಾವೆಲ್ಲ ಕೂತ್ಕೊಂಡು ನಾನು ನಸೀರ್ ಅಹಮದ್ ಸಾಹೇಬರು, ರಿಜ್ವಾನ್ ಅವರು, ಜಬ್ಬಾರ್ ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ವಿ. ಸರ್ ಇದು 12 ತಿಂಗಳಲ್ಲಿ ಒಂದೇ ತಿಂಗಳು ನಾವು ಯೂಸ್ ಮಾಡೋದು, 11 ತಿಂಗಳದು ಬಂದಿರ್ತದೆ, ಅದು ಹೆಂಗೆ ಮಾಡಬೇಕಂತ ಬಂದೋಣ. ಈ ವರ್ಷ ನಾವೇನು ಮಾಡಿದ್ವಿ, ಹೋಗ್ಬಿಡ್ತಿದ್ದ ಏನೀಗ IAS IPS KS ಸೆಂಟರ್ ಆಗಬೇಕಂತ ತೀರ್ಮಾನ ಮಾಡಿ 400 ಮಕ್ಕಳನ್ನ IAS IPS KS ಕೋಚಿಂಗ್ ಸೆಂಟರ್ ಕೊಟ್ವಿ. ಅದರಲ್ಲಿ ಸಂತೋಷ ಖುಷಿ ನಾನು ತಂದಿರೋದು. ಅಲ್ಲಿ ಮಕ್ಕಳು ಅಲ್ಲಿ ಓದಿ 109 ಜನ ಗೌರ್ಮೆಂಟ್ ಸರ್ಕಾರಿ ಇದಕ್ಕೆ ಅಪಾಯಿಂಟ್ ಆಗಿದ್ದಾರೆ. ಅದರಲ್ಲಿ ಟೋಟಲ್ ಅದು 9 ಜನ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿದ್ದಾರೆ. ಟೋಟಲ್ ಸಬ್ ಇನ್ಸ್ಪೆಕ್ಟರ್ ಆಗಿ 9 ಜನ ಆಯ್ಕೆ ಆಗಿದ್ದಾರೆ. ಈಗ ಸಬ್ ಇನ್ಸ್ಪೆಕ್ಟರ್ಗೆ ನಮಗೆಲ್ಲ ಗೊತ್ತಿದ್ದಂಗೆ ಅವ್ನು 33 ವರ್ಷ ಸರ್ವಿಸಲ್ಲಿ ಅವ್ನು ರಿಟೈರ್ಮೆಂಟ್ ಅಂದರೆ ಕನಿಷ್ಠ ಅವನು ಅಡಿಷನಲ್ SP ಆಗಿ ರಿಟೈರ್ಡ್ ಆಗ್ತಾರೆ. 9 ಜನ ಸಬ್ ಇನ್ಸ್ಪೆಕ್ಟರ್ ಆಗಿ, ಹೆಡ್ ಕಾನ್ಸ್ಟೇಬಲ್ ಆಗಿ 56 ಜನ ಆಯ್ಕೆ ಆಗಿದ್ದಾರೆ. ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಂದರೆ ಅವ್ನು 33 ವರ್ಷ ಸರ್ವಿಸಲ್ಲಿ ಅವನು ರಿಟೈರ್ಡ್ ಆಗುವಾಗ ಕನಿಷ್ಠ ಅವನು ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗಿ ಅವನು ರಿಟೈರ್ಡ್ ಆಗ್ತಾನೆ. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ 12 ಜನ, KPTC ಎಲ್ಲರೂ 1 ಜನ, ಆಮೇಲೆ ಕರ್ನಾಟಕ ಸ್ಟೇಟ್ ಆಡಿಟ್ FDಯಲ್ಲಿ ಫೈನಾನ್ಸಲ್ಲಿ 5 ಜನ, ಬ್ಯಾಂಕಲ್ಲಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಬ್ಬ SBI ಕ್ಲರ್ಕ್ ಆಗಿ ಆಯ್ಕೆ ಆಗಿದ್ದಾರೆ. ಆ ಥರ ಟೋಟಲ್ ಆಗಿ 107 ಜನ ಇವತ್ತು ನಮ್ಮ ಸರ್ಕಾರಿ ಇದಕ್ಕೆ ಆಯ್ಕೆ ಆಗಿದ್ದಾರೆ. ಅಂದರೆ ಯೂಸ್ ಮಾಡಿದ್ದಕ್ಕೆ ಕಾರಣಕ್ಕೆ, ಅದು ಯೂಸ್ ಮಾಡಿಲ್ಲ ಅಂದರೆ ಹಂಗೆ ಇರ್ತಾಯಿತ್ತು. ಈ ವರ್ಷ ನಾವು ಇನ್ನೂ 300 ಜನನ ಆ ಟ್ರೈನಿಂಗ್ ಕೊಡಬೇಕಂತ ನಾವು ಚಿಂತೆಯನ್ನು ನಾವು ಮಾಡ್ತಾ ಇದ್ವಿ. ನಾವೇನಿಗೆ ಜಾಸ್ತಿ ಆದ್ಯತೆ ಎಜುಕೇಷನ್ ಕೊಡ್ತಾ ಇದ್ವಿ. ಎಜುಕೇಷನ್ ಇಲ್ಲಾಂದರೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಅನುಭವಿಸ್ತಾ ಇರೋದು ಉದಾಹರಣೆ ನಾನು ಕನಸಲ್ಲೂ ನಾನು ಯೋಚನೆ ಮಾಡಿಲ್ಲ. ನಾನು ಜನತಾದಳ ಪಕ್ಷದಲ್ಲಿ ಇದ್ದವನು. ನನ್ನ ಕಾಂಗ್ರೆಸ್ ಪಕ್ಷ 2017ಕ್ಕೆ ಬಂದಿದ್ದು. ನನ್ನ ಮಂತ್ರಿ ಮಾಡ್ತಾರಂತ ಕನಸಲ್ಲೂ ನಾನು ಯೋಚನೆ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ನನ್ನ ನಂಬಿಟ್ಟು ನನ್ನ ಇವತ್ತು ಮಂತ್ರಿಯಾಗಿ ತಮ್ಮ ಮುಂದೆ ನಿಲ್ಲಿಸಿದ್ದಾರೆ. ವಸತಿ ಹಾಗೂ ಅಲ್ಪಸಂಖ್ಯಾತರ ಇಲಾಖೆನ ನನಗೆ ನೀಡಿದ್ದಾರೆ. ಅದರಲ್ಲಿ ನಾನು ಜಾಸ್ತಿ ಕಾನ್ಸೆಪ್ಟ್ ನಾನು ನಸೀರ್ ಅಹಮದ್ ಸಾಹೇಬರು ವಾರಕ್ಕೆ 2 ಸತಿ ನಾವು ಸಿಗ್ತಾ ಇರ್ತೀವಿ. ನನಗೇನಿಕಂದರೆ ಎಜುಕೇಷನ್ ಏನಕ್ಕೆ ವಿದ್ಯಾಭ್ಯಾಸ ಅನ್ನೋದು ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನಾನೇ ಒಂದು ಉದಾಹರಣೆ. ನಾನು ಒಳ್ಳೆ ಶ್ರೀಮಂತರ ಕುಟುಂಬದಿಂದಾನೇ ನಾನು ಬಂದಿರೋದು. ನನಗೂ ನಮ್ಮ ತಂದೆ ತಾಯಿಯವರು ಜಮೀರು ಚೆನ್ನಾಗಿ ಓದಬೇಕು, ಇವನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ನಂಗೆ ಒಳ್ಳೆ ಸ್ಕೂಲ್ಗೆಲ್ಲ ಕಳಿಸಿದ್ರು. ನಮ್ಮ ಹೋಲಿ ಸೆಂಟ್ ಅಂತ ಜಯನಗರಲ್ಲಿ ಇಂಗ್ಲೀಷ್ ಕಾನ್ವೆಂಟ್ ಸ್ಕೂಲ್ ಹೋಲಿ ಸೆಂಟ್ ಅಂತ ಇತ್ತು. ಈಗ ಮೌಂಟ್ ಕಾರ್ಮಲ್ ಕಾಲೇಜ್, ಸೆಂಟ್ ಜೋಸೆಫ್ ಭಾಳಷ್ಟು ಬಂದಿದೆ, ಕ್ರೈಸ್ಟ್ ಭಾಳಷ್ಟು ಬಂದಿದೆ. ಆ ಟೈಮಲ್ಲಿ ನಮ್ಮ ಹೋಲಿ ಸೆಂಟ್ ಸ್ಕೂಲ್ ಅಂದರೆ ನಂಬರ್ 1 ಸ್ಕೂಲ್ ಇದ್ದಿದ್ದು, ಒಳ್ಳೆ ಸ್ಕೂಲ್. ನಮ್ಮ ತಂದೆ ತಾಯಿನೂ ನಮ್ಮ ಮಗ ಓದಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ಒಳ್ಳೆ ಸ್ಕೂಲಲ್ಲಿ ಆಗಿದ್ರು. ಆ ಟೈಮಲ್ಲಿ ನಾನು ಸ್ನೇಹಿತರು ಸವಾಸ ಮಾಡಿಬಿಟ್ಟು ಓದೋ ಕಡೆ ನಾನು ಗಮನ ಕೊಟ್ಟಿಲ್ಲ. ಇವತ್ತು ನಾನು SLC ನಾನು ಸತ್ಯ ಹೇಳೋದ್ರಲ್ಲಿ ಯಾವುದು ಮುಚ್ಚುಮರಿ ಇಲ್ಲ. ಸತ್ಯ ಹೇಳೋದ್ರಲ್ಲಿ ಯಾವ ಮುಚ್ಚುಮರಿ ಇಲ್ಲ. ದೇವ್ರು ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು 5 ಬಾರಿ MLA ಆಗ್ತೀನಿ, 3 ಬಾರಿ ಮಂತ್ರಿ ಆಗ್ತೀನಿ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಇವತ್ತೆಲ್ಲೋ ಒಂದು ಕಡೆ ಕೂತ್ಕೊಂಡು ನಾನು ಒಬ್ಬನೇ ಕೂತ್ಕೊಳ್ಳುವಾಗ ಕಣ್ಣಲ್ಲಿ ನೀರು ಹಾಕ್ಕೊಳ್ತೀನಿ. ದೇವರೇ ನಾನು ಕೇಳಿರೋದೆಲ್ಲ ನೀವು ಕೊಟ್ಟಿದ್ದೀರಾ, ಅಂದರೆ ನನ್ನ ವಿದ್ಯಾಭ್ಯಾಸ ಕೊಟ್ಟಿಲ್ಲಲ್ಲ ನೀವು. ನನ್ನ ವಿದ್ಯಾಭ್ಯಾಸ ಎಲ್ಲ ಕೊಟ್ಟಿದ್ರೆ ಇದಕ್ಕಿಂತ ಹೆಚ್ಚು ನಾನು ಹೋಗ್ಬೋದಾಗಿತ್ತು ನಾನು ಅಂತ ಹೇಳ್ಬಿಟ್ಟು ನಾನಾಗಿ ನನ್ನ ಕಣ್ಣಲ್ಲಿ ನೀರು ಹಾಕ್ಕೊಳ್ತೀನಿ. ನಾನಾಗಿ ನಾನು 3 ಬಾರಿ MLA ಆಗಿರ್ಬೋದು, 5 ಬಾರಿ MLA ಆಗಿರ್ಬೋದು, 3 ಬಾರಿ ಮಂತ್ರಿ ಆಗಿರ್ಬೋದು. ಅಂದರೆ ವಿದ್ಯಾಭ್ಯಾಸ ಇಲ್ಲದ ಕಾರಣಕ್ಕೆ SLC ನಾನು ಎಕ್ಸಾಮ್ ಕೊಟ್ಟಿಲ್ಲ. ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನಿ, ನನ್ನ ಮೇಲೆ ಕೂತಿದ್ದಾರೆ ಮಕ್ಕಳು ನೋಡಿ, ಅವ್ರು ಅನುಭವಿಸ್ಬೇಕಂತ ನನ್ನ ಇಲಾಖೆಯಲ್ಲಿ ನನ್ನ ಆದರ್ಶದಲ್ಲಿ ಎಜುಕೇಷನಲ್ಲಿ ಗಮನ ಕೊಟ್ಟು ನಾನು ಏನು ಮಾನ್ಯ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರಿಗೆ 4,500 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ 2,900 ಕೋಟಿ ಓನ್ಲಿ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಖರ್ಚನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಭಾಳಷ್ಟು ಮಕ್ಕಳಿಗೆ ನಾನು ಇವತ್ತಿಂದ ಇಲ್ಲ ಭಾಳ ದಿನದಿಂದ ಯಾರ ಮಕ್ಕಳು ಚೆನ್ನಾಗಿ ಓದಿ ಅಚೀವ್ಮೆಂಟ್ ಮಾಡಿದ್ರೆ ಅವ್ರಿಗೆಲ್ಲ ಬೆಂಬಲನ ನಾನು ಕೊಡ್ತೀನಿ. ನಮ್ಮ ಇಲಾಖೆಯಿಂದ ಹೋದ ವರ್ಷ ಸರ್ 2024-25ರಲ್ಲಿ SLCಯಲ್ಲಿ ಮತ್ತು PUದಲ್ಲಿ ಸರ್ ಯಾರು ಅಬೌಟ್ 90% ತೊಗೊಂಡಿದ್ದಾರೆ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಿಲ್ಲ ಸರ್. ಮಕ್ಕಳಿಗೆ ಎನ್ಕರೇಜ್ ಮಾಡಿದ್ರೆ ಮಾತ್ರ ಬೇರೆ ಮಕ್ಕಳು ಮುಂದೆ ಬರ್ತಾರೆ ಅಂತ ಹೇಳ್ಬಿಟ್ಟು ಮೊನ್ನೆ 2024 ಹೋದ ವರ್ಷದಲ್ಲಿ ಕನಿಷ್ಠ ನಾವು 180 ಮಕ್ಕಳು
SLC ಮತ್ತು PUದಲ್ಲಿ ಯಾರು 90% ಮೇಲೆ ತೊಗೊಂಡಿದ್ದಾರೆ ಅವರೆಲ್ಲರಿಗೂ ಒಂದೊಂದು 2 ವೀಲರ್ ವೆಹಿಕಲ್ ನನ್ನ ಕಡೆಯಿಂದ ಕೊಟ್ಟೆ. ಮೊದಲನ್ನ ಸರ್ಕಾರ ವತಿ ಅಲ್ಪಸಂಖ್ಯಾತರ ಇಲಾಖೆಯಿಂದ 10,000 ಬಹುಮಾನ ಅಂತ ಕೊಟ್ಟು ಅವ್ರಿಗೆ ಸನ್ಮಾನ ಕಾರ್ಯಕ್ರಮನ ಅಂಬೇಡ್ಕರ್ ಭವನಲ್ಲೇ ನಾನು ಇಟ್ಕೊಂಡು ಮಾಡಿದೆ. ನಾನು ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ, ಬೇರೆ ಮಕ್ಕಳು ನೋಡಿ ಅದು ಇದು ಬರಲಿ ಅಂತ ಅವ್ರಿಗೆ ಒಂದು ಆಸೆ ಬರಲಿಪ್ಪ, ನಾವು ಚೆನ್ನಾಗಿ ಹೋದರೆ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಸಚಿವರು ನಮಗೂ ಏನೋ 2 ವೀಲರ್ ವೆಹಿಕಲ್ ಕೊಡ್ತಾರಂತ. ಹೋದ ವರ್ಷ 2 ವೀಲರ್ ವೆಹಿಕಲ್ 180 ವೆಹಿಕಲ್ ಕೊಟ್ಟಿದೆ ಸರ್. ಈ ವರ್ಷ ಭಾಳ ಜನ ಬಂದು ಏನು ಮಾಡಿದ್ರು ಸರ್, ಆ 2 ವೀಲರ್ ವೆಹಿಕಲ್ ಕೊಟ್ಟರೆ ಆ ಮಕ್ಳಿಗೆ ಲೈಸೆನ್ಸ್ ಆಗಲ್ಲ, ಅವ್ರ ತಂದೆ ತಾಯಿ ಓಡಿಸ್ಕೊಳ್ತಾರೆ, ದಯಮಾಡಿ ಮಕ್ಳಿಗೆ ಅದರಿಂದ ಏನು ಉಪಯೋಗ ಆಗಲ್ಲ. ಈ ವರ್ಷ ನೀವು ಲ್ಯಾಪ್ಟಾಪ್ ಕೊಡಿ ಅಂತ ಲ್ಯಾಪ್ಟಾಪನ್ನು ಕೇಳಿದ್ರು. ಈ ವರ್ಷ ಕನಿಷ್ಠ 200 ಲ್ಯಾಪ್ಟಾಪ್ ಎಲ್ಲ ಮಕ್ಕಳಿಗೆ ನಾನು ಯಾರು ಟಾಪರ್ ಇದ್ರೋ ಅವರೆಲ್ಲ ನನ್ನ ಕಡೆಯಿಂದ ನಾನು ಕೊಟ್ಕೊಂಡು ಹೋದೆ. ನಾನು ಏನಕ್ಕೆ ಇದು ಇದು ಮಾಡ್ತಾ ಇದ್ದೀನಿ, ನಾವು ಸನ್ಮಾನ ಮಾಡಿ ಇದು ಮಾಡ್ತಾ ಇದ್ದರೆ ಆ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಂತ. ಅದ್ರ ಜೊತೆಯಲ್ಲಿ ತಮಗೆಲ್ಲ ಗೊತ್ತೇ ಇದ್ದಂಗೆ ಇವತ್ತು MBBS ಸೀಟ್ ಯಾರೂ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. MBBS ಸೀಟ್ ಇವಾಗ ತೊಗೊಳ್ಬೇಕಾದ್ರೆ ಡೊನೇಷನಲ್ಲಿ ಕನಿಷ್ಠ 1 ಕೋಟಿ ರೂಪಾಯಿ ಡೊನೇಷನ್ ಆಗ್ತದೆ. ಆ ಮೆರಿಟಲ್ಲಿ ಫ್ರೀ ಸೀಟ್ ಸಿಕ್ಕರೆ ಏನಾಗ್ತದೆ, ಮಿನಿಮಮ್ ಫೀಸ್ ಅಂತೂ ಕಟ್ಟಲೇಬೇಕು. 60,000 ಫೀಸ್, 60,000 ಫೀಸ್ ಇರ್ತದೆ, 60,000 ಕಟ್ಟಲೇಬೇಕಾಗ್ತದೆ. ಇಲ್ಲ ಬೇರೆ ಸೀಟ್ ಸಿಕ್ಕಿ ಅವ್ರ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ಅವ್ರಿಗೆ ಕನಿಷ್ಠ ವರ್ಷಕ್ಕೆ 11.5 ಲಕ್ಷದಿಂದ 12 ಲಕ್ಷ ರೂಪಾಯಿ ಫೀಸ್ ಆಗ್ತದೆ. ಕನಿಷ್ಠ 11 ಲಕ್ಷ ಅಂದ್ರೂ 5 ವರ್ಷಕ್ಕೆ 55ರಿಂದ 60 ಲಕ್ಷ ಫೀಸನ್ನು ಕಟ್ಟಬೇಕಾಗ್ತದೆ. ಒಬ್ಬ ಡಾಕ್ಟರ್ ಆಗಬೇಕಾದ್ರೆ 5 ವರ್ಷ ಕೋರ್ಸ್, ಅದು 5 ವರ್ಷ ಕೋರ್ಸಿಗೆ 11,000 ಅಂದರೂ 5 ಅಂದ್ರೂ 55 ಲಕ್ಷ. ಒಬ್ಬ ಬಡವರು ಎಲ್ಲಿಂದ ತರ ಕೂಲಿ ಮಾಡೋನು, ಬೀದಿ ವ್ಯಾಪಾರ ಮಾಡೋನು, ಅವ್ನು ಎಲ್ಲಿಂದ ತರಕ್ಕೆ ಸಾಧ್ಯ? ಆ ದುಡ್ಡಿಲ್ಲ ಕಾರಣಕ್ಕೆ ಭಾಳ ಜನ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ.